ರಾಜ್ಯ ರಾಜಕೀಯದಲ್ಲಿ ಸಿಎಂ ಹೇಳಿಕೆ ಸಂಚಲನವನ್ನೇ ಉಂಟು ಮಾಡಿದೆ. ಸಿದ್ದರಾಮಯ್ಯ 50 ಕೋಟಿ ಬಾಂಬ್ಗೆ ಬಿಜೆಪಿ ಈಗ ಕಿಡಿಕಾರಿದೆ. ಅಂದರೆ ನಮ್ಮ 50 ಜನ ಎಂಎಲ್ಎಗೆ 55 ಕೋಟಿ ಆಫರ್ ಮಾಡಿದ್ದಾರೆ ಬಿಜೆಪಿ ಅನ್ನುವಂತಹ ಬಾಂಬನ್ನು ಮುಖ್ಯಮಂತ್ರಿಗಳು ಹಾಕಿದ್ರು. ಈಗ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು. ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಈಗ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯನವರೇ. ಅವರ ಹೇಳಿಕೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡಾ ವಾಲ್ಮೀಕಿ ಹಗರಣದಲ್ಲಿ ಹಗಲು ದರೋಡೆ ಆಗಿದೆ. ಈ ಒಂದು ಪ್ರಕರಣವನ್ನ ವಿಷಯಾಂತರ ಮಾಡೋಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಆರೋಪ ಮಾಡಿದ್ದೀರಾ. ನಿಮ್ಮ ಆರೋಪಕ್ಕೆ ದಾಖಲೆಗಳನ್ನು ಕೊಡಿಬೇಕಾದ್ರೆ ಯಾರು ಯಾವಾಗ ಆಫರ್ ಮಾಡಿದ್ರು ಅಂತ ನಿಮ್ಮ ಶಾಸಕರಿಗೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡೋಕೆ ಹೇಳಿ. ಯಾರು ಯಾರನ್ನ ಯಾವಾಗ ಭೇಟಿ ಮಾಡಿದ್ರು ಅದನ್ನು ನೀವು ಓಪನ್ ಆಗಿ ಹೇಳಿ. ಸುಮ್ಮನೆ ಈ ಆರೋಪ ಮಾಡಿದ್ದು ಸರಿಯಲ್ಲ. ಬಹಿರಂಗ ಸವಾಲು ಹಾಕ್ತೀನಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಅಂದರೆ ಅದನ್ನು ಬಹಿರಂಗ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ನಾಯಕರ ವಿರುದ್ಧ ಮಾಡಿದ್ದಾರೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತೀನಿ. 3 ಉಪಚುನಾವಣೆಗಳಲ್ಲಿ ಸೋಲು ಖಚಿತ. ಆ ಭಯದಿಂದ 50 ಕೋಟಿ ಅವ್ರ ಬಾಯಲ್ಲಿ ಕೇಳಬೇಕು. 50 ಕೋಟಿ ನಮ್ಮ ಶಾಸಕರನ್ನ ಖರೀದಿ ಮಾಡೋಕ್ಕೆ ಆಫರ್ ಕೊಡಿದ್ರೆ ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಗಾಳಿಲಿ ಗುಂಡು ಹೊಡೆಯೋದು ಬೇಡ. ಒಬ್ಬ ಮುಖ್ಯಮಂತ್ರಿಗಳಾಗಿ 15-16 ಬಜೆಟ್ ಅನ್ನು ಮಂಡಿಸಿದಿರಿ. ನಿಮ್ಮ ಬಾಯಲ್ಲಿ ಬೇಜವಾಬ್ದಾರಿ ಹೇಳಿಕೆ ಬರಬಾರ್ದು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರೇ, ಸೋಲಿನ ಭಯದಿಂದ ಹತಾಶರಾಗಿ ಇವತ್ತೇನು ರಾಜ್ಯದಲ್ಲಿ ಮೂಡಾಗಳಲ್ಲಿ ಈಗಾಗಲೇ ತೂಗುಗತ್ತಿ ನಿಮ್ಮ ಮೇಲೆ ನೇತಾಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಇಡಿ ನಿಮಗೆ ನೋಟಿಸ್ ಕೊಡಬಹುದು. ಬಹಳ ಸತ್ಯಹರಿಶ್ಚಂದ್ರರಾಗಿದ್ದರೆ ತಾವು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಭ್ರಷ್ಟಾಚಾರ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಗಲು ದರೋಡೆ, ವಕ್ಫ್ ಆಸ್ತಿ ವಿವಾದ, ಕಾಮಗಾರಿಗಳಿಗೆ 4% ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು. ಏನು ವಿವಾದಗಳು, ಆ ವಿವಾದಗಳ ಸುಳಿಯಲ್ಲಿ ಸಿಲುಕಿ ತಾವು ಹೈರಾಣರಾಗಿದ್ದೀರಿ. ವಿಷಯಾಂತರ ಮಾಡೋಕ್ಕೋಸ್ಕರ 50 ಕೋಟಿ ಅಂತ ಹೇಳ್ತಿದಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವ ಸಂದರ್ಭದಲ್ಲಿ, ಯಾವ ದಿನಾಂಕ, ಯಾವ ಸಮಯ, ಯಾರು ಯಾರನ್ನ ಭೇಟಿ ಮಾಡಿದ್ರು? ನಿಮ್ಮ ಶಾಸಕರು ಭೇಟಿ ಮಾಡಿದ್ರೆ, ನಿಮ್ಮ ಯಾವುದೇ ಶಾಸಕರು ಭಾರತೀಯ ಜನತಾ ಪಾರ್ಟಿ ನಾಯಕರು ಭೇಟಿ ಮಾಡಿದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ಬಂದಿದ್ರು 50 ಕೋಟಿ ಆಫರ್ ಕೊಡಿದ್ರು ಪ್ರಮಾಣ ಮಾಡಕ್ಕೆ ಹೇಳ್ರಿ. ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬೇಡ್ರಿ ಸಿದ್ದರಾಮಯ್ಯನವರೇ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಈ ಹಿಂದೆ ವೀರಪ್ಪ ಮೊಯ್ಲಿ ಸುಳ್ಳಿನ ಸರ್ದಾರ್ ಅಂತ ಕರಿತಾ ಇದ್ರು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಾಯಿ ಬಿಟ್ಟರೆ ಸುಳ್ಳು, ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ವಿರೋಧಿಗಳು. ಯಾವ ಹಾವೇರಿಯಲ್ಲಿ ನಿಮ್ಮ ಒಬ್ಬ ಮಾಜಿ ಶಾಸಕರು ಅಂಬೇಡ್ಕರ್ ಮುಸಲ್ಮಾನ ಧರ್ಮವನ್ನು ಸೇರ್ಪಡೆ ಆಗ್ತೀವಿ ಅಂತ ಹೇಳಿದ್ರು. ಇದು ಕೇವಲ ದಲಿತ ಸಮಾಜಕ್ಕಲ್ಲ, ಅಂಬೇಡ್ಕರ್ಗೆಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ. ನಾವ್ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ರೀತಿ ಗಾಳಿಲಿ ಹೊಡೆಯಲು ಗುಂಡು ಹೊಡೆಯೋದು ಬಿಟ್ಟು ನಾನು ಬಹಿರಂಗ ಸವಾಲಾಗ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಚರ್ಚೆಗೆ ಬನ್ನಿ. ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರು ಹಿರಿಯರು ಆಫರ್ ಕೊಡಿದ್ರೆ 50 ಕೋಟಿ ಅಂತ ಹೇಳ್ತಿರಲ್ಲ, ಬರ್ಬೇಕಲ್ಲ. ಇಲ್ಲ ಅಂದರೆ ನಿಮ್ಮ ಶಾಸಕರು, ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಹೋಗ್ಬೋದು ಅಂತೇಳಿ ಅವರನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ದಿವಸ ಬಹಳ ಗಂಭೀರವಾದ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ನಾಯಕರ ವಿರುದ್ಧ ಮಾಡಿದ್ದಾರೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತೀನಿ. 3 ಉಪಚುನಾವಣೆಗಳಲ್ಲಿ ಸೋಲು ಖಚಿತ. ಆ ಭಯದಿಂದ 50 ಕೋಟಿ ಅವ್ರ ಬಾಯಲ್ಲಿ ಕೇಳಬೇಕು.